ಹಲೋ ಹಾಯ್ ವೆಲ್ಕಮ್ ಟು ನವ್ಯ ಗೌಡ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತಂದೂರಿ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮನೆಯಲ್ಲೇ ಸಿಂಪಲಾಗಿ ಓವೆನಲ್ಲಿ ತಂದೂರಿ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ. ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ನಾನು ಪುಡಿ ಮಾಡಿರೋ ಜೀರಿಗೆ ಮತ್ತು ಮೆಣಸಿನ ಪುಡಿ ಮನೇಲಿ ಹೋಮ್ ಮೇಡು 1 ಸ್ಪೂನು, ಅರಿಶಿನ 1 ಸ್ಪೂನು ಸ್ಮಾಲ್ ಸ್ಪೂನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಒಂದು ಬೌಲ್ ತೊಗೊಂಡು ಚಿಲ್ಲಿ ಪೌಡರ್ 1.5 ಸ್ಪೂನು, 1 ಸ್ಪೂನ್ ಧನಿಯಾ ಪುಡಿ, ರುಬ್ಬಿರುವಂಥ ಪೇಸ್ಟ್, ಗರಂ ಮಸಾಲ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು ಹಾಕ್ಕೊತಾ ಇದ್ದೀನಿ. ನಾನು ನಂದಿನಿ ಮೊಸರು ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ತಂದೂರಿ ಮಸಾಲ ಪೌಡ್ರ್ ಹಾಕ್ಕೊಳ್ಳೋಣ, ಒಂದು 1/2 ಸ್ಪೂನು. ನೆಸೆಸಿಟಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನೂ ತೊಂದರೆ ಇಲ್ಲ, ಹಾಗೆ ಮಾಡ್ಬೋದು. ನಾನು ಹಾಗೆ ಮಾಡ್ತೀನಿ, ಇತ್ತು ಅಂತ ಹಾಕ್ತೆ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಯಾವತ್ತೇ ಆಗಲಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಚಿಕನ್ ಆ್ಯಡ್ ಮಾಡಬೇಕು. ನಾನು ರುಚಿ ಹೇಗಿದೆ ಅಂತ ನೋಡ್ತಾ ಇದ್ದೀನಿ, ಕರೆಕ್ಟಾಗಿದೆ, ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನು ಇವಾಗ ಚಿಕನ್ನ ನೀಟಾಗಿ ಮ್ಯಾರಿನೇಟ್ ಮಾಡ್ತಾಯಿದ್ದೆ ನೋಡಿ. ಈ ಥರ ಪೀಸಸ್ ಹಿಂಗೆ ತಂದೂರಿ ಮಾಡೋಕ್ಕೆ ಈ ಥರ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀಟಾಗಿ ಮ್ಯಾರಿನೇಟ್ ಮಾಡ್ಲಿಕ್ಕೆ ಬಿಡ್ತಾಯಿದ್ದೀನಿ. ನಾನು 1/2 ಅವರ್ ಬಿಡ್ತಾಯಿದ್ದೀನಿ ಫ್ರಿಜ್ಜಲ್ಲಿ. 1/2 ಅವರ್ ಇಟ್ಟು ಇವಾಗ ಓವನ್ಗೆ ಮ್ಯಾರಿನೇಟ್ ಆಗಿರೋದನ್ನು ಜೋಡಿಸಿ ಇಟ್ಟಿದ್ದೀನಿ. ಆ ಸಿಬಿ ಗೆದ್ದಿರೋ ಖುಷಿಗೆ ನಮ್ಮ ಮನೇಲಿ ತಂದೂರಿ ಚಿಕನ್ ಮಾಡ್ಕೊಂಡು ತಿಂದ್ವಿ. ಕೊನೆಯಲ್ಲಿ ಆಗಿದೆ. ಈಗ ಬಟರ್ ಹಚ್ತಾ ಇದ್ದೀನಿ. ಬಿಸಿ ಬಿಸಿ ತಂದೂರಿ ಚಿಕನ್ ರೆಡಿ. ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.